ಸುಮಾರು ಜನ ಇಲ್ಲಿ ಕರೆಯಕ್ಕಾಗಿಲ್ಲ. ಯಾಕೆಂತಂದ್ರೆ ಈ ಯಾವ ರೀತಿ ಕಾರ್ಯಕ್ರಮ ನಡೀತಿದೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಯಾವುದೋ ವ್ಯಕ್ತಿ ಕೇಂದ್ರಿತವಾದಂತಹ ಕಾರ್ಯಕ್ರಮ ಇದಲ್ಲ. ಯಾರೋ ಒಬ್ರು ಮಾತಾಡ್ಬೇಕಾಗಿರೋದ್ರಿಂದ ನಾನು ಮತ್ತೆ ವಿಶ್ವಣ್ಣ ಜೊತೆಗೆ ನಿಂತಿದ್ದೀವಿ, ಅಷ್ಟು ಬಿಟ್ರೆ ನಾನು ಮತ್ತು ವಿಶ್ವಣ್ಣ ಸಹ ನಿಮ್ಮಂತವರೇ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಅಷ್ಟು ದೂರದಿಂದ ತಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೋಸ್ಕರ ನನ್ನ ತಮ್ಮ ಇಲ್ಲಿದ್ದಾನೆ, ಅವನೊಂದು ಹೋರಾಟ ಮಾಡ್ತಿದ್ದಾನೆ. ಅವನೊಂದು ಹೋರಾಟ ಮಾಡ್ತಿದ್ರೆ ಅದು ನ್ಯಾಯಯುತವಾಗಿರುತ್ತೆ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದು ನಮ್ಮ ಹೋರಾಟಕ್ಕೆ ಆನೆ ಶಕ್ತಿಯನ್ನ ಕೊಟ್ಟಂತಹ ವಿಶ್ವನಾಥಣ್ಣನವರಿಗೆ ಸ್ವಾಗತವನ್ನ ಕೊಡ್ತಾ, ಏನಿವತ್ತು ಬಜೆಟ್ಗೆ ಮೊದಲೇ ನಾವು ಸವಿನಯವಾಗಿ ಮತ್ತು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನ ಮತ್ತು ಸರ್ಕಾರವನ್ನ ನಮ್ಮನ್ನ ಪ್ರತಿನಿಧಿಸುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಮತ್ತೆ ಹೇಳ್ತಾ ಇದ್ದೀನಿ, ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಇಡೀ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕಿನ ಪರವಾಗಿ ನಾವು ವಿನಂತಿಸಿದ್ವಿ, ಆಗ್ರಹ ಮಾಡಿದ್ವಿ. ಬಜೆಟ್ ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ನೀರಿಡ್ಲೇಬೇಕು, ಹಣ ಕೊಡಲೇಬೇಕು ಅಂತ. ಯಾಕೋ ಗೊತ್ತಿಲ್ಲ, ಪ್ರದೀಪ್ ಈಶ್ವರ್ ಸಾಹೇಬ್ರು ಎಲೆಕ್ಷನ್ಗೆ ಮೊದಲಿದ್ದಂತಹ ವೀರಾವೇಶವನ್ನ, ಎಲೆಕ್ಷನ್ಗೆ ಮೊದಲಿದ್ದಂತಹ ಜನಗಳ ಬಗ್ಗಿನ ಪ್ರೀತಿಯನ್ನ ಸಂಪೂರ್ಣವಾಗಿ ಕಳ್ಕೊಂಡು ಯಾವುದೇ ಚಕಾರ ಎತ್ತದೆ ವಿಧಾನಸಭೆಯಲ್ಲಿ ಚಿಕ್ಕಬಳ್ಳಾಪುರನ್ನ ಹಗ್ಗಕ್ಕೆ ಮತ್ತು ಕಬ್ಬಿಣಕ್ಕೆ ಮೀಸಲಾಗಿ ಇಟ್ಟು ಚಿಕ್ಕಬಳ್ಳಾಪುರ ಜನತೆಯ ಆತ್ಮವಿಶ್ವಾಸವನ್ನ, ಆತ್ಮಗೌರವವನ್ನ ನಗೆಪಾಟ್ಲು ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಪ್ರದೀಪ್ ಈಶ್ವರ್ ಅವರಿಗೆ ನೇರವಾಗಿ ಸಂದೇಶ ಕೊಡೋದಕ್ಕೆ ಆಗಲಾದರೂ ಆ ದಪ್ಪ ಚರ್ಮದ ಶಾಸಕರಿಗೆ ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ಒಂದು ಬುದ್ಧಿ ಬರಲಿ ಅಂತ ಹೇಳ್ತಾ, ಅದಕ್ಕೋಸ್ಕರನೇ ಸಾಮಾನ್ಯ ಜನರು ನಾವೆಲ್ಲ ಸೇರ್ಕೊಂಡು, ನಾವ್ಯಾರು ನಾಯಕರಲ್ಲ, ಯಾವುದೇ ಪಕ್ಷದ ಪದಾಧಿಕಾರಿಗಳು ನಾವ್ಯಾರು ಇಲ್ಲ. ಯಾವುದೋ ಪಕ್ಷದ ಪದಾಧಿಕಾರಿ ಆಗಿಬಿಟ್ರೆ ಈ ರೀತಿಯ ಹೋರಾಟಕ್ಕೆ ಶಕ್ತಿ ಬರುತ್ತೆ ಅಂತೇಳಿ ಆ ಪದಾಧಿಕಾರಿಯಿಂದಲೂ ತೆಗೆಸಿದಂತಹ ನಾಯಕರಿರುವಂತಹ ಈ ಒಂದು ನನ್ನ ನಾಡಿನಲ್ಲಿ ಸ್ವಾಭಿಮಾನಿ ಜನಗಳು ಸಹ ಇದ್ದೀವಿ. ನಾವೆಲ್ಲ ಬದುಕಿದೀವಿ, ನಮ್ಮ ಹಕ್ಕಿಗಾಗಿ ನಾವೇ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ನಾವು ಸಾಗರೋಪಾದಿಯಲ್ಲಿ ಏನು ಜನ ಸೇರಿದಿವೆ, ಇದು ನನ್ನ ಚಿಕ್ಕಬಳ್ಳಾಪುರದ ಮಣ್ಣಿನ ಶಕ್ತಿ. ಈ ಮಣ್ಣಿನ ಶಕ್ತಿಯನ್ನ ಮಣಿಸೋಕೆ ಯಾವ ಪ್ರದೀಪ್ ಈಶ್ವರಿಂದನೂ ಸಾಧ್ಯ ಇಲ್ಲ, ಯಾವ ಕಾಂಗ್ರೆಸ್ಸಿಗಳಿಂದನೂ ಸಾಧ್ಯ ಇಲ್ಲ. ಅಣ್ಣ, ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನಂತ ಗೊತ್ತಿಲ್ಲ, ಕೇವಲ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಮಾತ್ರ ಈ ಒಂದು ಅಶುದ್ಧ ನೀರನ್ನ ತುಂಬಿಸುವಂತಹ ಕೆಲಸವನ್ನ ನಾಯಕರು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇದರ ವಿರುದ್ಧ ಹಲವು ಹೋರಾಟಗಳನ್ನ ನೀರಾವರಿ ಹೋರಾಟಗಾರರು, ವಿವಿಧ ಸಂಘಟನೆಗಳು ಮಾಡಿದ್ರು ಸಹ ಇವತ್ತು ಸಹ ಒಂದಷ್ಟು ಸಾವಿರ ಕೋಟಿಗಳನ್ನ ವ್ಯಯಿಸಿ ನನ್ನ ಚಿಕ್ಕಬಳ್ಳಾಪುರದ ಜನರಿಗೆ ಒಂದು ಶುದ್ಧ ನೀರನ್ನು ಕೊಡುವ ಒಂದು ಮನಸ್ಸು ಮಾಡ್ತೀರಾ? ಅಣ್ಣ, ನಾನು ತುಂಬಾ ನೋವಿನಿಂದ ಹೇಳ್ತೀನಿ ಅಣ್ಣ, ಪ್ರತಿ ಊರಲ್ಲೂ ಡಯಾಲಿಸಿಸ್ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ ಅಣ್ಣ ನಮ್ಗೆ. ಎಲ್ಲ ಊರಲ್ಲೂ ಮನೆಯಲ್ಲೂ ಬೀದಿಯಲ್ಲೂ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂತ ಪೇಷಂಟ್ಗಳನ್ನ ಈ ನನ್ನ ಸರ್ಕಾರ ಮಾಡಿಕೊಟ್ಟಿದೆ ಅಣ್ಣ. ಈ ಸರ್ಕಾರದ ಗ್ಯಾರಂಟಿ ಏನಂತಂದ್ರೆ ಡಯಾಲಿಸಿಸ್ ಗ್ಯಾರಂಟಿಯನ್ನ ನನ್ನ ಚಿಕ್ಕಬಳ್ಳಾಪುರದ ಜನಕ್ಕೆ ಕೊಟ್ಟಿದೆ ಅಣ್ಣ. ಏನ್ ಬಂದಿದ್ದಾರೆ, ಯಾವುದೇ ಆಮಿಷಗಳಿಲ್ಲ, ಯಾವುದೇ ಲಾಭಕ್ಕೆ ಒಳಗಾಗ್ತಿಲ್ಲ, ನಮಗೊಂದು ಚೂರು ನೀರು ಕೊಡ್ರಪ್ಪ ಅಂತ ಕೇಳಕ್ಕೆ ಆರ್ತನಾದ ಇಡಕ್ಕೆ ಬಂದಿರೋ ನನ್ನ ಜನಗಳ ಮತ ಇವ್ರು ಯಾರಿಗೂ ಈ ಒಂದು ಮುಕ್ತ ಮನಸ್ಸುಗಳು ಸರ್ಕಾರಗಳಿಗೆ, ನನ್ನ ಸರ್ಕಾರವನ್ನ, ನನ್ನ ಜನಗಳನ್ನ ಪ್ರತಿನಿಧಿಸುವಂತ ಶಾಸಕರಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇದೇ ಪ್ರದೀಪ್ ಈಶ್ವರ್ ಅವರು ಎಲ್ಲ ಎಲೆಕ್ಷನ್ ಮೊದಲು ಹಲವು ವಿಡಿಯೋಗಳನ್ನ, ಪ್ರತಿಯೊಂದು ವಿಡಿಯೋದಲ್ಲೂ ಏನ್ ಕಾಯಿಲೆ ಬರುತ್ತೆ, ಏನ್ ತೊಂದರೆ ಆಗುತ್ತೆ ಅಂತ ಜನಗಳಿಗೆ ಸವಿವರವಾಗಿ ಹೇಳ್ತಾ ಇದ್ದಂತಹ ಮೆಡಿಕಲ್ ಮೇಸ್ಟ್ರು ಇವತ್ತು ಜಾಣ ಮೌನವನ್ನ ಒಂದು ಆವರಿಸ್ಕೊಂಡಿದ್ದಾರೆ. ಜೊತೆಗೆ ಹೇಳ್ತಾರೆ, ಒಳ್ಳೆ ನೀರು ತರಬೇಕಂದ್ರೆ ನನಗೆ ಪವರ್ ಕೊಡಿ, ಪವರ್ ಅಂತ. ಇನ್ನೇನ ಪವರ್? ಅತ್ಯುತ್ತಮವಾದ ಪವರ್ ನೋಡಿ. ಬರೀ ಶಾಸಕರಾಗಿ ಯಲಹಂಕವನ್ನ ಮತ್ತೊಬ್ಬ ಕೆಂಪೇಗೌಡರು ಅಂತ ಹೇಳ್ತಕ್ಕಂಥ ಒಂದು ಅಷ್ಟೊಂದು ಕೆಲಸ ಮಾಡಿದಂತಹ ಆ ಶಾಸಕರನ್ನ ನೋಡಿ
ಇಲ್ಲೇ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಿಮ್ಮದೇ ವಯಸ್ಸಿನ ನನ್ನ ಬಿಜೆಪಿ ಶಾಸಕರನ್ನ ನೋಡಿ, ಅಷ್ಟೇ ಅಲ್ಲದೆ ನೆಲಮಂಗಲದಲ್ಲಿ ಒಬ್ಬ ದಲಿತ ಶಾಸಕ ಕಾಂಗ್ರೆಸ್ ಅವರೇ ಇರ್ಬೋದು, ನೀರು ಬೇಡ ಅಂತ ಹೇಳಿದ ಅಂತಹ ಶಾಸಕರನ್ನು ನೋಡಾದ್ರೂ ನನ್ನ ಶಾಸಕರಿಗೆ ಬುದ್ಧಿ ಬರಲಿಲ್ಲ ಅಂತ ನನ್ನ ಜನ ಮೌನವಾಗಿ ಓದಿಸ್ತಾ ಇದ್ದಾರೆ. ಮೊನ್ನೆ ಹೇಳ್ತಿದ್ರು 3ನೇ ಹಂತದ ನೀರು ಶುದ್ಧೀಕರಣ ಆಗಬೇಕು ಅಂತಂದ್ರೆ ಎಲ್ಲರನ್ನು, ನನ್ನನ್ನು ಹೆಸರು ಹೇಳಿದ್ರು, ಎಲ್ಲರನ್ನೂ ಸೇರಿಸ್ಕೊಂಡು ನಾವು ನಿಯೋಗ ಹೋಗ್ತೀವಿ ಅಂತ. ಎಷ್ಟು ದಿವಸ ಆಯ್ತು ನಾವು ಹೇಳಿ? ತಾವೇಳಿ 10-12 ದಿವಸ ಆಯ್ತು. ಅಟ್ಲೀಸ್ಟ್ ಸೌಜನ್ಯಕ್ಕಾಗುವ ಎಲ್ಲರನ್ನು ಕರೆದು ನಮ್ಮನ್ನು ಬಿಟ್ಬಿಡೋಣ. ದೊಡ್ಡ ನೀರಾವರಿ ಹೋರಾಟಗಾರಿದ್ದಾರೆ, ಚೋಡಪ್ಪಣ್ಣ ಇದ್ದಾರೆ, ಆಂಜನೇಯ ರೆಡ್ಡಿ ಇದ್ದಾರೆ, ಸುಷ್ಮಕ್ಕ ಇದ್ದಾರೆ, ಹರೀಶ್ ಅಣ್ಣ ಇದ್ದಾರೆ, ಹಲವು ಹೋರಾಟಗಾರರಿದ್ದಾರಣ್ಣ. ದಲಿತ ಸಂಘ ಸಮಿತಿಗಳನ್ನ ಕರೆಸಿ ಮಾತಾಡಿದ್ದೀರಣ್ಣ. ನೀವು ಮಾತಾಡಿ ವಿಧಾನಸೌಧಕ್ಕೆ ಹೋಗಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ರೂಪುರೇಷೆ ಏನಾದ್ರು ಮಾಡಿದ್ದೀರಣ್ಣ? ಎಷ್ಟನ ನಿಮ್ಮ ನಾಟಕ? ಇನ್ನೇನು ಬೇಕು ನಿಮ್ಮ ನಾಟಕಕ್ಕೆ? ಇನ್ನೇನೇನು ಬೇಕು ಹೇಳಿ? ನಿಮಗೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ದಿರಾ ಒಂದಷ್ಟು ಜನಗಳನ್ನ ಮುಂದೆ ಬಿಟ್ಟು ಅಹಿಂದ ಅನ್ನೋ ಪರದೆಯಿಂದ ಬಚ್ಚಿಟ್ಕೊಳಕ್ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಅಹಿಂದ ಜನರ ಎಲ್ಲಿ ಬಂದು ತುಂಬಿರೋದು, ನನ್ನ ಅಹಿಂದ ಜನರ ಎಲ್ಲಿ ಬಂದು ತುಂಬಿರೋದು? ಯಾವುದೋ ಒಬ್ಬ ಅಹಿಂದ ಅಂತ ಹೇಳ್ಕೊಂಡು ಅಹಿಂದ ನಾಯಕ ಅಂತಾನೆ ನಾವೆಲ್ಲರೂ ಸೇರಿ ಇಡೀ ಚಿಕ್ಕಬಳ್ಳಾಪುರ ಜನತೆ ಗೆಲ್ಸಿದವ್ರನ್ನ. ಆದ್ರೆ ನೀವು ಮಾಡ್ತಾ ಇರೋದೇನ? ನೀವು ಮಾತ್ರ ನಾಯಕರಾಗಿರ್ಬೇಕು, ಬಿಸ್ಲರಿ ವಾಟರ್, ಹಿಮಾಲಯ ವಾಟರ್ ಕೊಡಬೇಕು. ನನ್ನ ಚಿಕ್ಕಬಳ್ಳಾಪುರದಲ್ಲಿರೋ ಅಹಿಂದ ನನ್ನ ತಾಯಂದ್ರು, ನನ್ನ ತಂಗಿಯರು ಈ ಕೊಳಚ ನೀರು ಕುಡಿದು ಸಾಯ್ಬೇಕೇನ? ಸಾಯ್ಬೇಕಾ? ಮಕ್ಕಳು ಆಗ್ತಿಲ್ಲ, ಗರ್ಭಕೋಶ ಕ್ಯಾನ್ಸರ್ ಆಗ್ತಿದೆ. ಆ ಪಾಪ ನಿಮ್ಮನ್ನ ಮುಚ್ಕೊಂಡಿರ ಇರುತ್ತೇನಲ್ಲ? ಯಾಕಣ ಈ ರೀತಿ ನಮ್ಮ ಜನಗಳ ಹೊಟ್ಟೆ ಉಳಿಸ್ತಾ ಇದ್ದೀರಾ? ಏನಾದ್ರೂ ಒಂದು ಸಣ್ಣ ಕಾಯಿಲೆ ಬಂದ್ರೆ ಹಾಸ್ಪಿಟಲ್ಗೆ ಹೋಗಕ್ಕೆ ಬಸ್ ಚಾರ್ಜ್ ಕಾಸಿಲ್ಲಣ್ಣ. ನೀವು ಹೆಣ್ಣು ಮಕ್ಕಳಿಗೆ ಮಾತ್ರ ಫ್ರೀ ಮಾಡಿದ್ದೀರಾ, ಗಂಡು ಮಕ್ಕಳಿಗೆ ಹೋಗಕ್ಕೆ ಬಸ್ ಚಾರ್ಜ್ ಕಾಸಿಲ್ಲ. ಬರಪೀಡಿತ ಪ್ರದೇಶ ನಂದು, ಅಂತಹ ಜಾಗದಿಂದ ಹಾಸ್ಪಿಟಲ್ಗೆ ಹೋಗಕ್ಕೆ ಕಾಸಿಲ್ಲ. ಇನ್ನು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋ ಅಷ್ಟು ವ್ಯವಸ್ಥೆ ನೀವು ಏನಾದ್ರು ಮಾಡ್ಸಿದೀರಿ ಅಣ್ಣ? ಗೌರ್ಮೆಂಟ್ ಹಾಸ್ಪಿಟಲ್ ಇವತ್ತು ಯಾವ ರೀತಿ ಇದೆ ತಾವು ಹೋಗಿ ನೋಡಿ ಅಣ್ಣ. ಜನತೆಗೋಸ್ಕರ ಇಷ್ಟೆಲ್ಲ ನಾವು ಮಾತಾಡಿದ್ರು ನಿಮ್ಮ ಕಾಲ ಬಳಿ ಬಂದು ಕೇಳ್ಕೊಂತೀವಿ, ನಿಮ್ಮ ಕಾಲು ಹಿಡಿದು ಕೇಳ್ಕೊಂತೀವಿ. ಶಾಸಕರೇ, ನಮ್ಗೇನು ಬೇಜಾರಿಲ್ಲ, ನೀವು ನಮ್ಮ ಶಾಸಕರಿದ್ದೀರಾ, ನನ್ನ ಕ್ಷೇತ್ರದ ಪ್ರಥಮ ಪ್ರಜೆ ನೀವು. ನಿಮ್ಮ ಬಗ್ಗೆ ಅದ್ಭುತವಾದ ಏನೋ ಒಂದು ಗೌರವ ಇದೆ, ಹೆಮ್ಮೆ ಇದೆ. ನಿಮ್ಮನ್ನ ಕಾಲು ಹಿಡಿದು ಕೇಳ್ಕೊಂತೀವಿ ನಾವೆಲ್ಲರೂ ಬಂದು ನಮ್ಗೆ ನೀರು ಕೊಡುವಂತ ಕೆಲಸ ಮಾಡಿ. ನನ್ನ ಹೆಣ್ಣು ಮಕ್ಕಳನ್ನ, ನನ್ನ ತಂದೆಯವರನ್ನ, ನನ್ನ ಮಕ್ಕಳನ್ನ ಉಳಿಸುವಂತಹ ಕೆಲಸ ಮಾಡಿ ಪುಣ್ಯ ಕಟ್ಕೋಣ. ರಾಜಕೀಯ ಆಮೇಲೆ ಮಾಡೋಣ, 2 ವರ್ಷ ಆದ್ಮೇಲೆ. ದಯವಿಟ್ಟು ನೀರು ತಗೊಂಬೋಣ. ನೀವು ನೀರು ತಗೊಂಬಂದ್ರೆ ನಿಮ್ ಜೊತೆ ನಾವು ನಿಂತ್ಕೊಂತೀವಿ, ನಿನಗೆ ಹಾರ ಹಾಕ್ತೀವಿ, ನಿನಗೆ ಶಾಲ ಹಾಕ್ತೀವಿ. ನಮ್ಮ ಭುಜದ ಮೇಲೆ ಎತ್ಕೊಂಡು ನಿಮ್ಮನ್ನ ಹೋಗಿ ಕರ್ಕೊಂಡು ಹೋಗ್ತೀವಣ್ಣ. ದಯವಿಟ್ಟು ನಮ್ಮ ನೀರು ತನ್ನಿ ಅಣ್ಣ, ದಯವಿಟ್ಟು ನೀರು ತನ್ನಿ. ಬೇಕು ಶುದ್ಧ ನೀರು, ಬೇಕೇ ಬೇಕು, ಬೇಕೇ ಬೇಕು ಶುದ್ಧ ನೀರು. 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು, ಆಗಲೇಬೇಕು. 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು, ಆಗಲೇಬೇಕು.